ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವ್ಲಾಗಲ್ಲಿ ನಾನು ಈ ದಿನ ಕಟ್ಟಿಕೊಡುವಂತಹ ವಿಚಾರ ವೈಕುಂಠ ಸಮಾರಾಧನೆ ಅಥವಾ 16ನೇ ದಿನದ ಪುಣ್ಯತಿಥಿಯ ಬಗ್ಗೆ. ಫ್ರೆಂಡ್ಸ್, ಹುಟ್ಟಿದ ಮನುಷ್ಯ ಸಾಯಲೇಬೇಕು ಎಂಬ ಮಾತಿದೆ. ಸರ್ವಜನ ಸೌಖ್ಯಂ ಭವತು ಎಂಬ ತತ್ವದ ಜೀವಂತ ರೂಪವಾಗಿ ಮಾಡುವಂತಹ ಈ ಒಂದು ವೈಕುಂಠ ಸಮಾರಾಧನೆ ಅಂದರೆ 16ನೇ ದಿನದ ಪುಣ್ಯತಿಥಿಯ ಮಹತ್ವ, ಯಾಕೆ ಪುಣ್ಯತಿಥಿಯನ್ನು ಮಾಡ್ತಾರೆ, ಯಾವ ಉದ್ದೇಶದಿಂದ ಹಿರಿಯರು ಈ ಪುಣ್ಯತಿಥಿಯನ್ನು ಹುಟ್ಟು ಹಾಕಿದರು ಎಂಬ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವ್ಲಾಗಲ್ಲಿ ನಾನು ಕಟ್ಟಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೈಕುಂಠ ಸಮಾರಾಧನೆಯ ಮಹತ್ವವನ್ನು ನಾನು ಈ ಸಂದರ್ಭದಲ್ಲಿ ವಿವರಿಸ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಮಾನವ ಜೀವನವನ್ನು ಜನನದಿಂದ ಮರಣದವರೆಗೆ ಸಂಸ್ಕಾರಗಳಿಂದ ನಿಯಂತ್ರಿಸಲಾಗಿದೆ. ಮರಣ ನಂತರದ ವಿಧಿಗಳಲ್ಲಿ ಶೋಚಾವಸ್ಥೆ ಅತ್ಯಂತ ಮುಖ್ಯವಾದ ಹಂತವಾಗಿದೆ. ಈ ಶೋಚಾವಸ್ಥೆ ಸಾಮಾನ್ಯವಾಗಿ 10ರಿಂದ 16ನೇ ದಿನಗಳವರೆಗೆ ಇರುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ತೀರಿ ಹೋದವರ 16ನೆಯ ದಿನವನ್ನು ಶೋಚ ನಿವೃತ್ತಿ ಅಥವಾ ಪಿತೃಶಾಂತಿ ದಿನ ಅಥವಾ ಆರಾಧನಾ ದಿನ ಎಂದು ಕರೆಯಲಾಗುತ್ತದೆ. ಮರಣದ ಬಳಿಕ ಆತ್ಮ ತನ್ನ ಲೋಕಯಾತ್ರೆಯನ್ನು ಮುಂದುವರಿಸಲು 16 ದಿನಗಳಲ್ಲಿ ಪಥ ಸಂಚರಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಮೊದಲ ದಿನದಲ್ಲಿ 15ನೇ ದಿನದವರೆಗೆ ಆತ್ಮ ಪೃಥ್ವಿ ಅಂದರೆ ತೀರಿ ಹೋದವರ ಆತ್ಮವು ಪೃಥ್ವಿ ಲೋಕದಲ್ಲಿಯೇ ಇರುತ್ತದೆ. ಅಂದರೆ ಭೂಲೋಕದಲ್ಲೇ ಅವರ ಆತ್ಮ 16 ದಿನಗಳವರೆಗೆ ಸಂಚರಿಸುತ್ತಾ ಇರುತ್ತದೆ. ಕುಟುಂಬದ ಸದಸ್ಯರು ಆ ದಿನಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಂಡು ಹಾಗೆ ಪೂಜೆ ಪುರಸ್ಕಾರಗಳಿಗೆ ಹೋಗದೆ ಆ ಒಂದು 16 ದಿನಗಳನ್ನು ದುಃಖದ ದಿನವೆಂದು ಆಚರಿಸಿ 16ನೆಯ ದಿನ ಬಂಧು ಬಾಂಧವರನ್ನೆಲ್ಲ ಕರೆದು ಹಾಗೆ ಯಾರು ತೀರಿ ಹೋಗಿದ್ದಾರೋ ತಂದೆಯೋ ತಾಯಿಯೋ ಸಹೋದರರು ಹೀಗೆ ಆ ಕುಟುಂಬದ ಸದಸ್ಯರು ತೀರಿ ಹೋದಾಗ ಅವರಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳನ್ನು ಮಾಡಿ ನೆಂಟರಿಷ್ಟರನ್ನೆಲ್ಲ ಕರೆದು ಊಟ ಬಡಿಸಿ ದಾನ ಧರ್ಮಾದಿಗಳನ್ನು ಮಾಡಿ ವ್ರತ ಪೂಜೆಗಳನ್ನು ಮಾಡಿ ಹಬ್ಬದ ರೀತಿಯಲ್ಲಿ ಆಚರಿಸುವಂತಹ ದಿನವೇ ಆರಾಧನಾ ದಿನ. ಆಹಾರ ಹಬ್ಬ ಮಂಗಳ ಕಾರ್ಯಗಳನ್ನು ಈ ದಿನಗಳಲ್ಲಿ ನಿಷಿದ್ಧವಾಗಿದ್ದು 16ನೇ ದಿನ ಈ ಶೋಚಾವಸ್ಥೆಯ ಅಂತ್ಯಸೂಚಕ ದಿನವೆಂದು ಕರೆಯಲಾಗುತ್ತದೆ. ನಾನೀಗ ಹೊಸನಗರ ತಾಲೂಕಿನ ಬ್ರಹ್ಮೇಶ್ವರ ಸಮೀಪದ ತೀರಿ ಹೋದಂತಹ ನಮ್ಮ ಸಂಬಂಧಿಕರಾದ ತಿಮ್ಮನಾಯ್ಕ ಅವರ ಮನೆ ಹತ್ರ ರೀಚ್ ಆಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಹಾಗೆ ಪಿತೃಗಳಿಗೆ ಶಾಂತಿ ದೊರಕಲಿ ಎಂಬ ಉದ್ದೇಶದಿಂದ ಯಾವ ಯಾವ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದಾರೆ, ಹಾಗೆ ಯಾವ ಸಂಬಂಧಿಕರೆಲ್ಲ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನು ಈ ವ್ಲಾಗಲ್ಲಿ ಕಟ್ಟಿಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಇವರೊಂದಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಫ್ರೆಂಡ್ಸ್, ಪಿತೃಗಳಿಗೆ ಶಾಂತಿ ದೊರಕಲಿ ಎಂಬ ಉದ್ದೇಶದಿಂದ ಮಾಡುವ ಈ ಆರಾಧನಾ ದಿನವನ್ನು ಆತ್ಮವು ಈ ದಿನ ಪಿತೃಲೋಕ ಅಥವಾ ಯಮಲೋಕಕ್ಕೆ ಪ್ರಯಾಣಿಸುತ್ತದೆ ಎಂಬ ನಂಬಿಕೆಯಿಂದ ಮಾಡಲಾಗುತ್ತದೆ. 16ನೇ ದಿನದ ಕರ್ಮಗಳು ಆತ್ಮದ ಶಾಂತಿ ಮತ್ತು ಮುಕ್ತಿ ಹಾದಿಗೆ ಸಹಾಯಕವಾಗಿರುತ್ತವೆ. ಈ ದಿನ ಶ್ರಾದ್ದ ಅಥವಾ ತರ್ಪಣ ಅಥವಾ ಪಿಂಡದಾನ ಎಂಬ ಕಾರ್ಯಕ್ರಮವನ್ನು ಆಯಾ ಜಾತಿ ಧರ್ಮದ ಪ್ರಕಾರ ನೆರವೇರಿಸಲಾಗುತ್ತದೆ. ಪಿಂಡದಾನದಿಂದ ಅಥವಾ ಪಿತೃಗಳಿಗೆ ಎಡೆ ಹಾಕುವ ಮೂಲಕ ಆತ್ಮಕ್ಕೆ ನೂತನ ದೇಹ ರೂಪ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ತೀರ್ಥ, ಹವಿಷ್ಯು, ತರ್ಪಣ ಹೀಗೆ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ರೀತಿಯಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಿ ಅವರನ್ನು ಸ್ವರ್ಗಕ್ಕೆ ಕಳಿಸಿಕೊಡುವಂತಹ ದಿನವೇ ಈ ಒಂದು ಆರಾಧನೆಯ ದಿನವಾಗಿದೆ. ಫ್ರೆಂಡ್ಸ್, ಪಿತೃಸ್ಮರಣೆಯನ್ನು ಕೆಲವರು ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಮಂತ್ರ ಚಾಂಟಿಂಗನ್ನು ಇಟ್ಕೊಳ್ತಾರೆ.
ಇಲ್ಲ ಜಾಗರಣೆಯನ್ನು ಮಾಡ್ತಾರೆ, ಜೋಗಿಯರನ್ನು ಕರೆಸಿ ಹಾಡನ್ನು ಹೇಳಿಸುತ್ತಾರೆ. 16ನೇ ದಿನದ ಈ ಒಂದು ಶ್ರಾದ್ದ ಅಥವಾ ಆರಾಧನಾ ದಿನವನ್ನು ನಿತ್ಯ ಶ್ರಾದ್ದಕ್ಕೂ ಮುಂಚಿನ ಮುಖ್ಯ ಹಂತವೆಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿದೆ. ಈ ವಿಧಿಯ ನಂತರ ಮನೆಯಲ್ಲಿ ಮತ್ತೆ ಮಂಗಳ ಕಾರ್ಯಗಳು, ಹಬ್ಬಗಳು ಆರಂಭಗೊಳ್ಳುತ್ತವೆ. ಫ್ರೆಂಡ್ಸ್, 16ನೇ ದಿನದ ಈ ಒಂದು ಪೂಜೆಯ ನಂತರ ತೀರಿ ಹೋದವರ ಆತ್ಮವು ಶಿವನ ಸಾನ್ನಿಧ್ಯವನ್ನು ಸೇರಲು, ಅಂದರೆ ಸ್ವರ್ಗಲೋಕವನ್ನು ಅರಸಿ ಹೊರಡುತ್ತದೆ ಎಂಬ ನಂಬಿಕೆ ಹಿಂದೂಗಳಲ್ಲಿ ಇದೆ. ತೀರಿ ಹೋದವರ ಸೇವೆ, ಶೋಷಣೆ, ತ್ಯಾಗಗಳನ್ನು ನೆನಪು ಮಾಡಿಕೊಂಡು ಗುರು ಹಿರಿಯರು, ನೆಂಟರಿಷ್ಟರು ಎಲ್ಲರೂ ಸೇರಿಕೊಂಡು ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಆಚರಿಸುವಂತಹ ಶ್ರೇಷ್ಠ ಪೂಜೆಯ ದಿನವೇ ಆರಾಧನೆಯ ದಿನ. ಬಂಧು ಬಾಂಧವರನ್ನೆಲ್ಲ ಕರೆದು ತೀರಿ ಹೋದವರಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳನ್ನು ಮಾಡಿ ಕುಟುಂಬದ ಸದಸ್ಯರೆಲ್ಲರೂ ಕೂಡಿ ಮಾಡುವಂತಹ ಈ ಒಂದು ಆತ್ಮ ಶಾಶ್ವತವಾಗಿ ಪರಮಾತ್ಮನನ್ನು ಸೇರಲಿ ಎಂದು ಆರಾಧಿಸುವ ದಿನವಾಗಿದೆ. ಫ್ರೆಂಡ್ಸ್, ಗರುಡ ಪುರಾಣದ ಪ್ರಕಾರ, ವಿಷ್ಣು ಸ್ಮೃತಿ ಮುಂತಾದವುಗಳ ಪ್ರಕಾರ ಈ ಒಂದು ವೈಕುಂಠ ಸಮಾರಾಧನೆಗೆ ವಿಶಿಷ್ಟವಾದ ಅರ್ಥವನ್ನು ಕೊಡಲಾಗಿದೆ. 16 ದಿನಗಳು ಆತ್ಮ ಪಿತೃಯಾತ್ರೆಯ ತಯಾರಿ ಹಂತವೆಂದು ಹೇಳಲಾಗಿದೆ. ತರ್ಪಣದಿಂದ ಆತ್ಮದ ದಾರಿಯಲ್ಲಿ ಅಡ್ಡಿಯಾದ ಪಾಪ ಶಮನವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ದೇವತೆಗಳು, ಪಿತೃಗಳು, ಕುಲದೇವತೆ ಎಲ್ಲರನ್ನೂ ನೆನೆದು ಈ ಭೂಲೋಕದಿಂದ ತೀರಿ ಹೋದವರ ಆತ್ಮವನ್ನು ಪರಮಾತ್ಮನಲ್ಲಿಗೆ ಕಳಿಸುವ ಆತ್ಮದ ತೃಪ್ತಿಗೆ ದಾನ ಧರ್ಮಗಳು ಮಾಡಿದರೆ ಒಳ್ಳೆಯದೆಂದು ಸಾಕಷ್ಟು ಜನರಲ್ಲಿ ನಂಬಿಕೆ ಇರೋದ್ರಿಂದ ದಾನ ಧರ್ಮಗಳನ್ನು ಈ ಸಂದರ್ಭದಲ್ಲಿ ಮಾಡುತ್ತಾರೆ. ಎಲ್ಲವರ ಮನಸ್ಸಯ್ಯ ನೀವು ಸಂತೋಷಗೊಳಿಸಬೇಕು. ಬೀದ ಗ್ರಹದೊಳಗ ಜಾಸ್ತಿ ಕೊಡಂಗಿಲ್ಲ. ಫ್ರೆಂಡ್ಸ್, ಈ ರೀತಿ ಮರಣ ಹೊಂದಿದ ಮಾತಾ ಅಥವಾ ಪಿತೃಗಳನ್ನು ದಫನ್ ಮಾಡಿದ ಜಾಗಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿಂದ ಅವರನ್ನು ಶಾಸ್ತ್ರೋಕ್ತವಾಗಿ ಬಂಧು ಬಳಗದವರೆಲ್ಲರೂ ಸೇರಿ ಮನೆಯೊಳಗೆ ಅವರ ಆತ್ಮವನ್ನು ಕರೆದುಕೊಂಡು ಬರಲಾಗುತ್ತದೆ. ಅವರು ವಾಸಿಸಿದ್ದ ಮನೆಯೊಳಗೆ ಕರೆತಂದ ಆತ್ಮವನ್ನು ಅವರಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳನ್ನು ಬಡಿಸಿ ಪೂಜೆ ಸಲ್ಲಿಸಿ ಅಡಿಗೆ ಮನೆಯಲ್ಲಿ ಇಡಕಲು ಎಂಬ ಒಂದು ಕಟ್ಟೆಯ ಮೇಲಿಟ್ಟು ಅವರು ಬಳಸುತ್ತಿದ್ದ ಎಲ್ಲ ಸಾಮಾನುಗಳನ್ನು, ಅವರ ಇಷ್ಟವಾದ ವಸ್ತುಗಳನ್ನು, ಪಂಚೆ, ಸೀರೆ, ಮುಂಡಾಸು ಇತ್ಯಾದಿಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಸಲ್ಲಿಸುತ್ತಾರೆ.
ಆತ್ಮವನ್ನು ಒಳಗೆ ಕರೆತಂದು ಪೂಜೆ ಸಲ್ಲಿಸುವಾಗ 2 ಹಣತೆಗಳನ್ನು ಸ್ವಲ್ಪ ದೂರದಲ್ಲಿ ಇಡುತ್ತಾರೆ. ಉರಿಯುತ್ತಿರುವ ಹಣತೆಗಳು 2 ಜೋಡಿಯಾಗಿ ಉರಿದರೆ ತೀರಿ ಹೋದವರ ಆತ್ಮವು ಪರಮಾತ್ಮನಲ್ಲಿ ಲೀನವಾಗಿದೆ, ಹಾಗೆ ಅವರಿಗೆ ಸ್ವರ್ಗ ಸಿಕ್ಕಿತು ಎಂದು ಭಾವಿಸುತ್ತಾರೆ ಮತ್ತು ನಂತರ ಬಂದಂಥ ಎಲ್ಲರಿಗೂ ಪ್ರಸಾದವನ್ನು ವಿತರಣೆ ಮಾಡಿ ಅನ್ನಸಂತರ್ಪಣೆಯತ್ತ ತೆರಳುತ್ತಾರೆ. ಫ್ರೆಂಡ್ಸ್, ಈ ರೀತಿ ತೀರಿ ಹೋದವರ ವಿಧಿ, ಧರ್ಮ, ಭಕ್ತಿ ಮತ್ತು ಕೃತಜ್ಞತೆಯ ಸಮನ್ವಯವಾಗಿ ಈ ಒಂದು ಆರಾಧನಾ ದಿನವನ್ನು ಹಿಂದೂಗಳಲ್ಲಿ ಆಚರಿಸುತ್ತಾರೆ. ಇದು ಜೀವನ ಮತ್ತು ಮರಣದ ನಡುವಿನ ನೈತಿಕ ಸೇತುವೆಯೂ ಕೂಡ ಆಗಿದೆ. 16ನೇ ದಿನದ ಆಚರಣೆ ಮೂಲಕ ಜೀವಿತರು ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸುತ್ತಾರೆ ಎಂಬ ನಂಬಿಕೆ ಶಾಸ್ತ್ರಗಳಲ್ಲಿ ಇದೆ. ಪಿತೃಗಳ ಆಶೀರ್ವಾದದಿಂದ ಬದುಕಿರುವ ಇತರ ಕುಟುಂಬದ ಸದಸ್ಯರಿಗೆ ಶಾಂತಿ, ಸಮೃದ್ಧಿ, ತೀರಿ ಹೋದವರ ಆಶೀರ್ವಾದ ದೊರಕುತ್ತದೆ ಎಂಬ ನಂಬಿಕೆಯು ಪುರಾಣಗಳಲ್ಲಿ ಇದೆ. ಸಮಾಜದಲ್ಲಿ ಈ ವಿಧಿಯು ಪಿತೃಪೂಜೆ ಪರಂಪರೆಯನ್ನು ಜೀವಂತವಾಗಿಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪಿತೃವಂದನೆ, ಮಾತೃವಂದನೆ, ದೈವಭಕ್ತಿ ಹಾಗೂ ಕರ್ಮತತ್ವದ ಅನ್ವಯಿಕ ರೂಪವೇ ಈ ಒಂದು ಆರಾಧನೆಯ ದಿನವಾಗಿದೆ. 16ನೇ ದಿನದ ಶ್ರಾದ್ದವು ಜೀವನದ ಅನಿತ್ಯತೆಯ ಸ್ಮರಣೆ ಮತ್ತು ಆತ್ಮಶುದ್ಧಿ ಹಾಗೂ ಕುಟುಂಬ ಶುದ್ಧಿ ಎರಡರ ಸಂಧಿ ಕೂಡ ಆಗಿರುತ್ತದೆ. ಈ ದಿನದ ವಿಧಿಯು ಮರಣ ಭಯ ಕಡಿಮೆ ಮಾಡುತ್ತದೆ, ಭಕ್ತಿ ಭಾವವನ್ನು ಹೆಚ್ಚಿಸುತ್ತದೆ. ಶ್ರದ್ಧೆಯಿಂದ ಮಾಡಿದ 16ನೇ ದಿನದ ಕರ್ಮವೇ ಪಿತೃ ಶ್ರೇಯಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಹಿಂದೂಗಳಲ್ಲಿ 16ನೇ ದಿನದ ಸ್ಥಿತಿ ಅತ್ಯಂತ ಪವಿತ್ರ ಮತ್ತು ಆತ್ಮಶಾಂತಿ ಹಾಗೂ ಕುಟುಂಬ ಶಾಂತಿಯ ಸಂಕೇತ ಮತ್ತು ಸೌಹಾರ್ದದ ಸಂಕೇತ ಕೂಡ ಆಗಿದೆ. ಈ ಒಂದು ಸಂದರ್ಭದಲ್ಲಿ ತೀರಿ ಹೋದ ಕುಟುಂಬದ ಸದಸ್ಯರ ಸಂಬಂಧಿಕರಿಗೆ, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಬಂಧು ಬಳಗದವರನ್ನು, ಅವರ ಜೀವಿತ ಕಾಲದಲ್ಲಿ ಅವರು ಯಾರ ಜೊತೆ ಒಡನಾಡಿದ್ದರೋ ಅವರನ್ನೆಲ್ಲರನ್ನು ಸೇರಿಸಿ ಅನ್ನ ಸಂತರ್ಪಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾರೆ. ಇದೊಂದು ಅಮೂಲ್ಯವಾದ ಹಾಗೂ ಪವಿತ್ರವಾದ ಹಬ್ಬವಾಗಿದೆ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮುಂದಿನ ಆಚರಣೆಯನ್ನು ನೋಡೋಣ. ದೇವರ ಮುತ್ತ ಎದೆ
ಇಟ್ಬಿಟ್ರಿ ಅಲ್ಲೇ ಎಲ್ಲರೂ ಚೆನ್ನಾಗಿದ್ದೀರಾ? ಏನಾಗಬೇಕು ಅಜ್ಜನಿಗೆ ನೀವು? ನೀವೆಲ್ಲ ಊರ ಮನೆಯವ್ರ. ಹೆಸರು ನಿಮ್ದೆಲ್ಲ? ರೇಣುಕಾ, ಇವ್ರು ಶಾರದಮ್ಮ, ಗೀತಾ, ಜ್ಯೋತಿ, ಹೆಸರು ನೇತ್ರ, ವೀಣಾ. ಹಿಂಗೆ ತೋಟಕ್ಕೆ ಹೋಗೋರು, ಗದ್ದಿಗೆ ಹೋಗೋರು, ಎಮ್ಮೆ ಕಾಯರು, ದನ ಕಾಯರು, ದನಿಗೆ ಹುಲ್ ಕೊಯ್ಯರು, ಆಮೇಲೆ ಎಲ್ಲಡಿಕೆ ಹಾಕೋರು, ಈ ಥರ ಯಾರು ಮನೆ ಎಲ್ಲ ಆರಾಮಿದ್ದೀರ ಅಂದರು. ಒಂದು ರಾಶಿ ಮಾತಾಡ್ತಿದ್ರೇನಲ್ಲ, ಯಾರು ಮನೆಗೆ ಬಂದ್ರೆ ನಿಮ್ಮ ತೋಟ ಎಷ್ಟೈತಿ, ಅಡಿಕೆ ಎಷ್ಟೈತಿ ಎಲ್ಲ ಕೇಳೋದು. ಇಷ್ಟೇ ಅನ್ನೋದು. ಜಾಸ್ತಿ ಆದ್ರೆ ಜಾಸ್ತಿ ಆಗೈತಿ ಅಂದ್ರೆ ಖುಷಿ ಅಜ್ಜಿಗೆ. ಈ ತರ 20 ವರ್ಷ ಆಗಿತ್ತು ಅಕ್ಕ ಕ್ಯಾನ್ಸರ್ ಆಗಿ. ತಿಥಿ ಆಯ್ತಲ್ಲ, ಅವ್ರಿಗೆ 20 ವರ್ಷದಿಂದ ಕ್ಯಾನ್ಸರ್ ಆಗಿತ್ತು. ಆದ್ರೂ ಕ್ಯೂರ್ ಆಗಿದ್ರಲ್ಲ, ಚೆನ್ನಾಗಿದ್ರು. ಎಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಅನ್ನನಾಳ ಕಟ್ ಮಾಡಿ ಏನ್ ಹೇಳಿ ಸರ್ಜರಿ ಮಾಡಿದ್ರು. ಅನ್ನನಾಳ 20 ವರ್ಷದಿಂದ ಇವ್ರಿಗೆ ಕ್ಯಾನ್ಸರ್ ಆಗಿ ಬದುಕಿದ್ರು. ಅನ್ನನಾಳನೇ ಕಟ್ ಮಾಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಅದ್ರಲ್ಲೇ ಊಟ ಅವ್ರಿಗೆ. ಈಗ ವಯೋಸಹಜವಾಗಿ ಹೋದ್ರು ಬಿಟ್ರೆ ಆ ಕಾಯಿಲೆಯಿಂದ ಏನು ಹೋಗಿಲ್ಲ. ಈಗ ಕ್ಯಾನ್ಸರ್ ನಿಂದ ಏನು ಹೋಗಿಲ್ಲ, ವಯಸ್ಸಾಗಿ ಹೋದ್ರು ಅಷ್ಟೇ. 100 ವರ್ಷದ ಹತ್ರ ಆಗಿತ್ತು. ರಪ್ಪ ತಪ್ಪಿದ್ರ 5 ದಿನ ಆಯ್ತು. ಈ ಕಡೆ ಸೈಡ್ ಏನು ಕೆಲಸ ಮಾಡ್ತಿರ್ಲಿಲ್ಲ. ಒಟ್ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಹೊಲ ಮನೆ ಗದ್ದೆ ಎಲ್ಲ ಕೆಲಸ ಮಾಡ್ಕೊಂಡು ಯಾರೋ ಅಕ್ಕಪಕ್ಕದವ್ರು ಬಂದ್ರೆ ಖುಷಿ ಪಡೋರು, ಸಂಬಂಧಿಕರು ಖುಷಿ ಪಡೋರು. ಹಿಂದಿನ ಕಾಲದ ಜನ ಅಲ್ಲ. ಆದ್ರೆ 20 ವರ್ಷದಿಂದ ಕ್ಯಾನ್ಸರ್ ಆದ್ರೂ ಹುಷಾರಾಗಿದ್ರಿ. ತಕ್ಷಣ ಮೆಡಿಸಿನ್ ಮಾಡಿದ್ರ. ಕೆಲವ್ರು ಕ್ಯಾನ್ಸರ್ ಬಂದ್ರೆ ಅದು ಆನ್ಸರೇ ಇಲ್ಲ, ಹೋಗ್ಬಿಡ್ತಾರೆ ಅಂತ ತಿಳ್ಕೊಂತಾರೆ. ಅದು ಮಾಡ್ಬೇಕು ಅದಕ್ಕೆ ಅಷ್ಟೇ. ಇವರು ಕಿದ್ವಾಯಿ ಅಲ್ಲೇ ತೋರಿಸಿದ್ರು. ಅನ್ನನಾಳ ಕಟ್ ಮಾಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅವ್ರಿಗೆ ಅವಾಗ ನಾಳೆ ಕ್ಯೂರಿಂಗ್ ಆಗದಂಗ. ಆಮೇಲೆ ಸರಿ ಆಯ್ತು. ಆಮೇಲೆ ಅದಕ್ಕೆ ಅಂತ ಆಸ್ಪತ್ರೆಗೆ ಹೋಗಲ್ಲ ಅವರು. ಊಟ ಮಾಡಕ್ಕಲ್ಲ, ನಿಧಾನ ಊಟ. ಅನ್ನನಾಳ ಸಮಸ್ಯೆ ಇತ್ತಲ್ಲ, ನಿಧಾನ ಊಟ ಮಾಡ್ತಿದ್ರು. ಆಮೇಲೆ ತೆಳುವು ಸಾರಾಗಿ ಸ್ವಲ್ಪ ಊಟ ಮಾಡೋದು, ನಿಧಾನ ಅಂದ್ರೆ ನಿಧಾನ. ಅಷ್ಟೇ ನಿಗದಲ್ಲಿ ಇದ್ರಲ್ಲ ಪಾಪ, ಇಟ್ಕೊಂಡಿದ್ರು ಫ್ಯಾಮಿಲಿ ಮೆಂಬರ್ಗಳು ಕೂಡ. ಇಟ್ಕೊಂಡಾರಪ್ಪ, ಊಟಕ್ಕೆ ಹಾಕಿದ್ರೆ ಒಬ್ಬರಲ್ಲೇ ಇರ್ಬೇಕು. 20 ವರ್ಷದಿಂದ ಕ್ಯಾನ್ಸರ್ ಆಗಿ ಬದುಕಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅವರು. ಈಗ ಒಂದು ತತ್ವಪದಗೀತೆ ಹೇಳ್ತಿದ್ದೇನೆ. ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಇಲ್ಲ ಅಂತ ಒಂದು ಗೀತೆಯನ್ನು ಹೇಳಿ ನಂತರದಲ್ಲಿ ಬೇರೆ ಒಂದು ಮುಂದಿನ ಗೀತೆಗೆ ಹೋಗೋಣ. ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಇಲ್ಲ. ನಾನು ನನ್ನದು ಎನ್ನುತ್ತಿದೆಯಲ್ಲ, ನಾನು ನನ್ನದು ಎನ್ನುತ್ತಿಯಲ್ಲ, ಹೋಗಬಹುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೆ ಇಲ್ಲ. ದಾನ ಧರ್ಮ
ಮೆಚ್ಚಿಕೊಂಡೆ ಸುಳ್ಳೇ ಎಲ್ಲ ಹುಟ್ಟಿದವರ ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದಿಲ್ಲ ಹುಟ್ಟಿದವರ ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದಿಲ್ಲ ಪಂಚಾಕ್ಷರಿ ಹೇಳನ ಕುಲ್ಲ ಪಂಚಾಕ್ಷರಿ ಹೇಳನ ಕುಲ್ಲ ಗುರು ಮರೆತರೆ ಗತಿ ಯಾರಿಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೇ ಎಲ್ಲ ನಾನು ನನ್ನದು ಎನ್ನದು ಎಲ್ಲ ನಾನು ನನ್ನದು ಎನ್ನದು ಎಲ್ಲ ನೀ ಹೊರಬರ ಬಂದೇ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂಡೆ ಸುಳ್ಳೇ ಎಲ್ಲ ಪ್ರಸಾದ ಹಂಚುತ್ತಾ ಇದ್ದೀರಾ? ಆರಾಮಿದ್ದೀರಾ? ನೀವು ಆರಾಮಿರ್ಬೇಕಲ್ಲ. ಹಾಂ. ನಿನ್ನನು ನಿಂದಿರುವೆ ಮೂಕಾಂಬಿಕೆ ನಮ್ಮನ್ನು ಓದರಿಸು ಜಗದಾಂಬಿಕೆ ನಿನ್ನನ್ನು ನಂಬಿರುವೆ ಮೂಕಾಂಬಿಕೆ ನಮ್ಮನ್ನು ಓದರಿಸು ಜಗದಾಂಬಿಕೆ ಓ ಜಗ ಜನನೇ ಓ ಜನರ ಜನನೇ ಓ ಜಗ ಜನನೇ ದಯ ಮಾಡಿ ಹರಿ ತಮ್ಮ ಮೂಕಾಂಬಿಕೆ ದಯ ಮಾಡಿ ಹರಿ ತಮ್ಮ ಮೂಕಾಂಬಿಕೆ ನೀ ಅನ್ನದಾದೆ ಕೊಲ್ಲೂರ ಮಾತೆ ಅನ್ನದಾದೆ ಕೊಲ್ಲೂರ ಮಾತೆ ದಯ ಮಾಡಿ ಹರಿ ತಮ್ಮ ಮೂಕಾಂಬಿಕೆ ದೇವಿ ಜಗದಾಂಬಿಕೆ ಓದರಿಸು ಮೂಕಾಂಬಿಕೆ ಕನ್ನಡ ನಾಡಿನ ಮಣ್ಣಲ್ಲಿ ನೀವು ಕನ್ನಡ ನಾಡಿನ ಮಣ್ಣಲ್ಲಿ ನೀವು ಕೊಲ್ಲೂರ ಕ್ಷೇತ್ರದಲ್ಲಿ ನೆಲೆಸಿರುವೆ ನೀನಮ್ಮ ಕೊಲ್ಲೂರ ಕ್ಷೇತ್ರದಲ್ಲಿ ನೆಲೆಸಿರುವೆ ನೀನಮ್ಮ ನಿಮ್ಮ ಧ್ಯಾನ ಮಾಡುವೆ ಮೂಕಾಂಬಿಕೆ ದೇವಿ ಜಗದಾಂಬಿಕೆ ಕೊಲ್ಲರ ಮೂಕಾಂಬಿಕೆ ನಿನ್ನನ್ನು ನಂಬಿರುವೆ ಮೂಕಾಂಬಿಕೆ ನಮ್ಮನ್ನು ಓದರಿಸು ಜಗದಾಂಬಿಕೆ ಸಾವಿರಾರು ಭಕ್ತರು ಬರುವರು ನಿನಗಿಗೆ ಸಾವಿರಾರು ಭಕ್ತರು ಬರುವರು ನಿನಗಿಗೆ ದರುಶನ ನೀಡಮ್ಮ ಜಗದಾಂಬಿಕೆ ದರುಶನ ನೀಡಮ್ಮ ಜಗದಾಂಬಿಕೆ ನೀ ಅನ್ನದಾದೆ ಮೂಕಾಂಬಿ ಮಾತೆ ನೀ ಅನ್ನದಾದೆ ಉಲ್ಲೂರ ಮಾತೆ ದಯ ಮಾಡಿ ಹರಿ ತಮ್ಮ ಮೂಕಾಂಬಿಕೆ ದೇವಿ ಜಗದಾಂಬಿಕೆ ಕೊಲ್ಲದ ಮೂಕಾಂಬಿಕೆ ನಿನ್ನನ್ನು ನಂಬಿರುವೆ ಮೂಕಾಂಬಿಕೆ ನಮ್ಮನ್ನು ಓದರಿಸು ಜಗದಾಂಬಿಕೆ ನಮ್ಮನ್ನು ಓದರಿಸು ಜಗದಾಂಬಿಕೆ ತಿಮ್ಮನಾಯಕರ ಒಂದು ಕವಿ ನೆನಪಿನ ಒಂದು ವೈಕುಂಠ ಸಮಾನದಲ್ಲಿ ಕುರಿತು ಒಂದು ಶಿವಜೀವಿಗಳಿಂದ ಒಂದು ಸ್ವರ್ಗ ಸ್ಥಾಪನೆ ಮಾಡುವಂತ ಒಂದು ಕಾಗದ. ಮೊದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ಮೊದಲಿಗೆ
ಗಣಪ ಇಂದ ಪೂಜೆಯ ಮಾಡಿ ಮೊದಲಿಗೆ ಬಾಗುವೆ ಗಣಪ ಗಿಡ ಮರಗಳ ತೋಗಿನಂಗೆ ಮೊದಲಿಗೆ ಬಾಗುವೆ ಗಣಪ ಗಿಡ ಮರಗಳ ತೋಗಿನಂಗೆ ಮಧುರಂಗದಿಂದಲೇ ನಮ್ಮ ಮಧುರಂಗದಿಂದಲೇ ನಮ್ಮ ಕಷ್ಟಗಳನ್ನು ದೂರ ಮಾಡು ಮೊದಲಿಗೆ ಬಾಗುವೆ ಗಣಪ ಇಂದ ಪೂಜೆಯ ಮಾಡಿ ಕೋರಿ ಬಂದ ಈ ಸಭೆ ಒಳಗ ಕಾಡಬೇಡ ಗಣಪ ನಮ್ಮ ಕೋರಿ ಬಂದ ಈ ಸಭೆ ಒಳಗ ಕಾಡಬೇಡ ಗಣಪ ನಮ್ಮ ಕೋರಿ ನಗುವ ಮಂದಿಯ ಮುಂದೆ ಕೋರಿ ನಗುವ ಮಂದಿಯ ಮುಂದೆ ಮಾನಗಿರಿ ಮಾರಬೇಡ ಮೊದಲಿಗೆ ಬಾಗುವೆ ಗಣಪ ಭಕ್ತಿಯಿಂದ ಪೂಜೆಯ ಮಾಡಿ ವೇದ ಶಾಸ್ತ್ರ ಬಲ್ಲವರಲ್ಲ ವಾದ ಮಾಡಿ ಗೊತ್ತೇ ಇಲ್ಲ ವೇದ ಶಾಸ್ತ್ರ ಬಲ್ಲವರಲ್ಲ ವಾದ ಮಾಡಿ ಗೊತ್ತೇ ಇಲ್ಲ ಆನಗೇರೆ ಹುಡುಗರನ್ನೆಲ್ಲ ಆನಗೇರೆ ಹುಡುಗರನ್ನೆಲ್ಲ ಹೋದಲ್ಲೆಲ್ಲ ಮೊದಲಿಗೆ ಬಾಗುವೆ ಗಣಪ ಇಂದ ಪೂಜೆಯ ಮಾಡಿ ಮೊದಲಿಗೆ ಬಾಗುವೆ ಗಣಪ ಇಂದ ಪೂಜೆಯ ಮಾಡಿ ಈ ನುಗ್ಗಿ ಸೊಪ್ಪಿನಲ್ಲಿ ಫೋಟೋ ಈಗ ಅಳಿಯ ಅಂದ್ರೆ ರಾಜಪ್ಪ ತೇಗ್ಲಿ ಅಂತ ಬನ್ರಿ ನೀವು ಬನ್ರಿ ಬನ್ರಿ ಬರ್ರಿ ಮತ್ತೆ ಹೋಗ್ರಿ ಬರ್ರಿ ನಿಮ್ಮಿದು ಲಿಂಗರಾಜ ಅವರಿದ್ದಾರೆ ಬನ್ನಿ ವಿಡಿಯೋ
ಹಲೋ ಫ್ರೆಂಡ್ಸ್, ತೀರಿ ಹೋದ ಹಿರಿಯರಾದಂತಹ ಸತಾಯಿಸಿ ತಿಮ್ಮನಾಥ ಅವರ ಆತ್ಮವನ್ನು ಪರಮಾತ್ಮನಲ್ಲಿಗೆ ಕಳಿಸುವ, ಅಂದರೆ ಕೈಲಾಸ ಸಮಾರಾಧನೆಯ ದಿನವಾದ ಈ ದಿನ ನಾನು ಕೂಡ ಪಾಲ್ಗೊಂಡಿರುವುದು ಅವರ ಆತ್ಮಕ್ಕೆ ಶಾಂತಿ ಕೋರುವ ಉದ್ದೇಶದಿಂದ ಅವರ ಬಂಧು ಬಳಗ, ಗುರು ಹಿರಿಯರು ಹಾಗೂ ಅವರ ಒಡನಾಡಿಗಳನ್ನೆಲ್ಲ ನೋಡುವ ಸಂದರ್ಭ ನನಗೆ ಒದಗಿದ್ದು, ಗಣೇಶ್ ಜೋಗಿ ನಮ್ಮನೆಗೆ ಬಂದಿದ್ರು ಕೂಡ ಕಾಣಿಕೆಯನ್ನ ನೀಡುವುದರ ಮೂಲಕ ಜೋಗಿಯರೊಂದಿಗೆ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ವಿಡಿಯೋ ಮಾಡಿ ಒಂದು ಕಾರ್ಯಕ್ರಮ ಭಾಗವಹಿಸಿದ್ರಿ. ಸರಿ ಸರಿ, ಅವಾಗ ನನ್ನ ಚಾನಲ್ ಇರ್ಲಿಲ್ಲ, ಈಗ ಒಂದು ಚಾನಲ್ ಮಾಡಿದೀನಿ. ನಿಮ್ ಹಾಡೆಲ್ಲ ಬರುತ್ತೆ ಇನ್ಮೇಲೆ. ಪರವಾಗಿಲ್ಲ, ಒಂದು ಕೆಲಸ ಮಾಡಿ ಆಮೇಲೆ ಈಗ ಅಲ್ಲ, ಸುಮ್ಮನೆ ಮಾತಾಡ್ಸಕ್ಕಂತ ಮಾಡಿದೆ. ಎಲ್ಲಿ ನಿಮ್ಮನೆ? ಬಟ್ಟೆ ಬಟ್ಟೆ ಹೆಸರೇನಂದ್ರಿ? ಗಣೇಶ್ ಜೋಗಿ. ಸರಿ, ನಮ್ಮ ಅಮ್ಮನಿಗೆ ನೀವು ಬಂದಿದ್ರಿ ಅನ್ಸುತ್ತೆ. ಅಪ್ಪನಿಗೂ ಅಮ್ಮನಿಗೂ ಕಾರ್ಯಕ್ರಮ ಅಲ್ಲ ಅದೇ ಗೊತ್ತು. ಆದ್ರೆ ಅಪ್ಪ ಎಂದು ನಿಮ್ ಫೋನ್ ನಂಬರ್ ಹೇಳ್ಬಿಡಿ. ಫೋನ್ ನಂಬರ್ 9148884125. ಆಯ್ತು. ಗಣೇಶ್ ತಿರುಪತಿ. ಓಕೆ ಓಕೆ. ಕಟ್ಟೆ ಇರೋರ್ ಮನೇಲೆಲ್ಲ ನ್ಯಾಮ ಹಚ್ಚಿ ಆಮೇಲೆ ಶುರು ಮಾಡೋದು. ನಿನ್ನೆ ಫೋನ್ ಮಾಡಿದ್ದೆ ಸುಂದರಿ ಅತ್ತಿಗೆ, ಚೈತ್ರ ಇಬ್ರು ಮಾತಾಡಿದ್ರು. ಹೌದಾ? ಹಾ, ಈಗ ಅವನು ಮಾಡಿದ್ದ ಕಾಲು ಅತ್ತೆ ಹೋಗ್ತಾ ಇದ್ದೀರಾ ಅಂತ ಮಾಡಿದ್ದ. ಏನ್ ಓದ್ತಿದ್ಯಾ ಪುಟ್ಟ? 2 ವರ್ಷ ಆಯ್ತಾ ಮದ್ವೆ ಆಗಿ? ಮಗುಗೆ ಹೋಗ್ತಾಡಿ. ನಾ ಎಲ್ಲರೂ ಬೇಕು, ನಾನು ವಿಡಿಯೋ ಮಾಡ್ಕೊತಾನೆ ಮಾತಾಡ್ರಿ. ನಾವೆಲ್ಲ ಬೇಡ ಸುಂದರಿ ಅವ್ರು. ಯಾಕೆ ಏನಾಗಲ್ಲ, ಅವತ್ತಿಗೆ ಮೊಮ್ಮಕ್ಕಳು ಸಾಕದೀಗ ಜಮಾನ. ಎಷ್ಟು ವರ್ಷ ಇವಳಿಗೆ? 1.5 ಅಮ್ಮನ ವಾರ್ಸಿ ಬರ್ಲೇ ಇಲ್ಲಲ್ಲ ಇವಳು. ಅಮ್ಮನ ವಾರ್ಸಿ ಅಲ್ಲ ಇವಳು, ಅಪ್ಪ ಅಜ್ಜಿ ಅಗ್ಲ ಮುಖ. ಹೌದೌದು. ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.